ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಫ್ರೈಡೇ ಎಪಿಸೋಡ್ನ ನೋಡ್ತಾ ಇದ್ದೆ. ಎಪಿಸೋಡ್ನ ನೋಡಿದೆ. ನಾನು ಎಪಿಸೋಡ್ ರಿವ್ಯೂನ ನಿಮಗೆ ಬೆಳಿಗ್ಗೆ ಮಾಡ್ತೀನಿ. ನಾನು ಇದರಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ನಾನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಏನು ಗೊತ್ತಾ, ಅಶ್ವಿನಿ ಗೌಡ ನೋಡಿ, ಪ್ರತಿ ಎಪಿಸೋಡಲ್ಲಿ ಸ್ಟಾರ್ಟ್ ಆಗೋದೇ ಅಶ್ವಿನಿ ಗೌಡನಿಂದ ಸ್ಟಾರ್ಟ್ ಆಗುತ್ತೆ ಎಪಿಸೋಡು. ಅಶ್ವಿನಿ ಗೌಡ ನಿಜವಾಗ್ಲೂ ಕೂಡ ಅವ್ರು ಕಂಟೆಂಟ್ ಕೊಡ್ತಿದ್ದಾರೆ, ಓಕೆ. ಬಟ್ ಅಶ್ವಿನಿ ಗೌಡನೊಳಗಡೆ ತುಂಬ ಅವರು ಏನು ಗೊತ್ತಾ, ಒಂಥರ ಅವ್ರದ್ದು ಮನಸ್ಸು ಪ್ಯೂರ್ ಇದೆ. ಅಶ್ವಿನಿ ಗೌಡ ಮನಸ್ಸು ಪ್ಯೂರ್ ಇದೆ, ಮತ್ತು ಎಲ್ಲ ಮನ್ಸಿಗೆ ತಗೊಂತಾರೆ. ಅವರು ಮನ್ಸಿಗೆ ತಗೊಂತಾರೆ. ಇವತ್ತು ನಾನು ಅಬ್ಸರ್ವ್ ಮಾಡಿದೆ, ಅಶ್ವಿನಿ ಗೌಡ ನಿಜವಾಗ್ಲೂ ಹೆಂಗೆ ಅಂತಂದರೆ ನನಗೇನೆ ಒಂಥರ ಇಷ್ಟ ಆಗ್ಬಿಟ್ರು ಇವತ್ತು ಅಶ್ವಿನಿ ಗೌಡ. ಕಾರಣ ಏನು ಗೊತ್ತಾ, ಓಕೆ, ಅಶ್ವಿನಿ ಗೌಡ ಬೆಳೆದು ಬಂದಿರುವಂತಹ ಒಂದು ನೇಚರ್ ಹಂಗಿರ್ಬೋದು. ಅಂದರೆ ಒಂಥರ ಆ್ಯಟಿಟ್ಯೂಡಾಗೆ ಸ್ವಲ್ಪ, ಅಂದರೆ ಈಗ ತುಂಬ ವೆಲ್ ಸೆಟಲ್ಡ್ ಫ್ಯಾಮಿಲಿ ಹೆಣ್ಮಕ್ಳುಗಳು ಸ್ವಲ್ಪ ಬೆಳೀತಾ 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 ಅವರಿಗೆ ಅದೊಂದು ಚೂರು ಇರುತ್ತೆ. ಅಂದರೆ ಅವರು ಸ್ವಲ್ಪ ಅದು ಈಗೋ ಅಂತಲೂ ಹೇಳಲ್ಲ, ಅವ್ರು ತುಂಬ ಸೆಲ್ಫ್ ರೆಸ್ಪೆಕ್ಟಿಂದ ಬದುಕ್ತಾ ಇರ್ತಾರೆ. ಅವರಿಗೆ ಏನು ಗೊತ್ತಾ, ಯಾರಾದರೆ ಒಂದು ಮಾತು ಅಂದ್ರೂ ಅವರಿಗೆ ತಡ್ಕೊಳಕ್ಕಾಗಲ್ಲ. ಸೆಲ್ಫ್ ರೆಸ್ಪೆಕ್ಟು ಅಂತಲೂ ಹೇಳಲ್ಲ. ಅವ್ರಿಗೊಂಥರ ಏನು ಗೊತ್ತಾ, ಯಾರ ಹತ್ರನೂ ಏನು ಕೇಳೋಕ್ಕೆ ಇಷ್ಟ ಇರಲ್ಲ. ಅವರಿಗೆ ಏನು ಹೇಳಿದ್ರು ನನ್ನ ತಿರುಗಿಸಿ ಹೇಳ್ತಾ ಇರ್ತಾರೆ. ಬಟ್ ನನಗೆ ಅಶ್ವಿನಿ ಗೌಡಂದು ಏನು ಗೊತ್ತಾ, ಇದು ಬಿಗ್ ಬಾಸ್ ಗೇಮ್, ಅದನ್ನು ಅಶ್ವಿನಿ ಗೌಡ ತುಂಬ ಪರ್ಸನಲ್ಲಾಗಿ ತಗೊಳ್ತಾ ಇದ್ದಾರೆ. ತುಂಬ ಪರ್ಸನಲ್ಲಾಗಿ ಅವರು ಮನಸ್ಸಿಗೆ ತಗೊಳ್ತಿದ್ದಾರೆ ಅನ್ನಿಸ್ತು. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇವತ್ತು ಗಿಲ್ಲಿ ಏನು ಅಶ್ವಿನಿ ಗೌಡ ಅವ್ರಿಗೆ ಏನು ಈ ಕ್ಯಾಪ್ಟನ್ಸಿ ಟಾಸ್ಕಿಗೆ ಒಂದು ಗೇಮ್ ಕೊಟ್ಟಿದ್ರಲ್ವ, ಟೈಮ್ ಕೌಂಟ್ ಮಾಡೋದು, ಅದರಲ್ಲಿ ಮಾತನಾಡಿದ್ದು ತುಂಬ ತಪ್ಪು. ಆಯಿತಾ, ಓಕೆ, ನಾನು ಗಿಲ್ಲಿಗೆ ಸಪೋರ್ಟ್ ಮಾಡ್ತೀನಿ, ನಾನು ಒಪ್ಕೊಳ್ತೀನಿ. ಬಟ್ ಗಿಲ್ಲಿ ನಟ ಮಾತನಾಡಿದ್ದು ತುಂಬ ತಪ್ಪು, ತುಂಬ ಓವರಾಗಿ ಮಾತನಾಡಿದ. ಯಾಕೆಂದರೆ ಪ್ಲೀಸ್, ಯಾರಿಗೆ ಆಗಲಿ, ಅಲ್ಲ ಅಶ್ವಿನಿ ಗೌಡ ಅಲ್ಲ, ಅಶ್ವಿನಿ ಗೌಡ ಜಾಗದಲ್ಲಿ ನಾನು ಕೂತಿದ್ರು ಕೂಡ ತೆಗ್ದಾಡ್ಬಿಡ್ತಾ ಇದ್ದೆ. ನೀವು ಹೆಂಗೆ ಬೇಕಾದರೂ ತಿಳ್ಕೊಳ್ಳಿ. ಓಕೆ, ಒಂದು ಹಂತದ ತನಕ ಎಲ್ಲದೂ ಕೂಡ ಒಂದು ಹಂತದ ತನಕ ಓಕೆ, ಗಿಲ್ಲಿ ನಟ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಬೇಕು, ಓಕೆ, ನಾನು ಒಪ್ಕೊಳ್ತೀನಿ. ಅದನ್ನು ನಾನು ತಪ್ಪು ಅಂತ ಹೇಳ್ತಾರೆ, ಅದು ಗೇಮಿನ ನಿಯಮ. ಬಟ್ ನಾನು ಒಬ್ರನ್ನ ಡಿಸ್ಟ್ರಾಕ್ಟ್ ಮಾಡೋದನ್ನು ಬಿಟ್ಟು ಒಬ್ರನ್ನ, ಆಯಿತಾ, ಸಿಕ್ಕಿದ್ದೇ ಚಾನ್ಸ್ ಅಂತ ಕೆಳಗಾಕೊಂಡು ತುಳಿಯೋದಿದೆಯಲ್ಲ, ಹೊಡೆದ್ಬಿಡ್ತೀನಿ, ಆಯಿತಾ, ಗುದ್ದುಬಿಡ್ತೀನಿ, ಬಿಡ್ತೀನಿ, ಬಡ್ದ್ಬಿಡ್ತೀನಿ, ಏನೇ ಒಂಥರ ಅಶ್ವಿನಿ ಗೌಡನ್ನ ಗಿಲ್ಲಿ ನಟ ಒಂಥರ ಗ್ರ್ಯಾಂಟೆಡ್ಡಾಗಿ ತಗೊಂಡು ಮಾತನಾಡ್ದ ಅನ್ನಿಸ್ತು ನನಗೆ. ಅದು ತಪ್ಪು. ಇವರೇ, ನೀವು ಯಾರೇ ಆಗಲಿ ಪ್ರೇಕ್ಷಕರೇ, ದಯವಿಟ್ಟು ಓಕೆ, ಫ್ಯಾನ್ಸ್ ಇದ್ದೀರಾ ಒಪ್ಕೊಳ್ತೀನಿ, ಗಿಲ್ಲಿ ನಟನ ಫ್ಯಾನ್ಸ್ ಇದ್ದೀರಾ, ಓಕೆ, ನನಗೂ ಗಿಲ್ಲಿ ನಟ ತುಂಬ ಇಷ್ಟ. ಬಟ್ ಇವತ್ತು ಗಿಲ್ಲಿ ನಟ ಅಶ್ವಿನಿ ಗೌಡನ ಹತ್ರ ಮಾತನಾಡಿದ್ದು ತುಂಬ ತಪ್ಪು. ಇವರು ಅಷ್ಟು ಎಕ್ಸ್ಟ್ರೀಮಿಗೆ ಹೋಗಿ ಮಾತಾಡಬಾರ್ದು. ಅದು ತುಂಬಾ ಆಯಿತಾ, ತುಂಬ ತಪ್ಪು. ಅಶ್ವಿನಿ ಗೌಡನಿಗೆ ಅದು ತುಂಬ ಹರ್ಟ್ ಆಯಿತು. ಬಟ್ ಅಶ್ವಿನಿ ಗೌಡ ತುಂಬ ಹತ್ತಿದ್ದಾರೆ, ಅದು ನೋವಾಗಿದೆ. ಬಟ್ ಅದನ್ನ ರಿಯಾಕ್ಟ್ ಮಾಡೋಕ್ಕಾಗದೆ ಸುಮ್ಮನೆ ಆದರು ಅವರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಒಂದು ಚಾನ್ಸ್ ಸಿಕ್ತು ಅಂತೇಳಿ ಒಬ್ಬರನ್ನ ಕೆಳಗಾಕೋದಿದೆಯಲ್ಲ, ಅದು ತುಂಬ ತಪ್ಪು. ಅಶ್ವಿನಿ ಗೌಡ ಜಾಗದಲ್ಲಿ ನಾನಿದ್ದಿದ್ರೂ ಕೂಡ ನಾನು ಗಿಲ್ಲಿ ನಟನಿಗೆ ಬೈತಾ ಇದ್ದೆ. ನಾನು ಈ ವಿಷಯದಲ್ಲಿ, ಆಯಿತಾ, ರಕ್ಷಿತಾ ನಿನ್ನ ಏಜಿಗೆ, ಆಯಿತಾ, ನಿನ್ನ ಒಂದು ತಿಳುವಳಿಕೆಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಈ ರಕ್ಷಿತಾ ಹೆಂಗೆ ಗೊತ್ತಾ, ತಪ್ಪಿದ್ದನ್ನ ಅದನ್ನು ಯಾರೇ ಆಗಿರಲಿ ಎಷ್ಟು ಚೆನ್ನಾಗಿ ಹೋಗಿ ಹೇಳ್ತಾರೆ ನೋಡಿ. ಅವ್ರು ಹೇಳಿದ್ರು, ರಕ್ಷಿತಾ ಗಿಲ್ಲಿ ನಟನಿಗೆ ತಪ್ಪು, ನೀನು ಮಾತಾಡಿದ ತಪ್ಪು, ದಯವಿಟ್ಟು ಹೋಗಿ ಸಾರಿ ಕೇಳು ಅಂತ. ಮಾಳು ಮತ್ತು ಗಿಲ್ಲಿ ನಟ, ರಕ್ಷಿತಾ 3 ಜನ ಗಾರ್ಡನಲ್ಲಿ ಕೂತಿರ್ತಾರೆ. ರಕ್ಷಿತಾ ಗಿಲ್ಲಿ ನಟನ್ಗೆ ಹೇಳ್ತಾರೆ, ಅದು ಗೇಮೋ ಮತ್ತೊಂದೋ, ಅದು ನಿನ್ನ ಗೇಮಿಗಾಗೇ ಮಾಡಿದ್ರು ಕೂಡ ದಯವಿಟ್ಟು ಹೋಗಿ ಅಶ್ವಿನಿ ಗೌಡ ಅವ್ರ ಹತ್ರ ಒಂದು ಸಾರಿ ಕೇಳಿ. ಮೇಡಮ್, ಏನು ಮನ್ಸಿಗೆ ತಗೋಬೇಡಿ, ಇದು ಗೇಮಿಗಷ್ಟೇ, ನಾನು ಏನು ಪರ್ಸನಲ್ ಆಗಿಲ್ಲ ಅಂತ ಹೋಗಿ ಒಂದು ಸಾರಿ ಕೇಳಿ. ಅವ್ರು ತುಂಬ ಹರ್ಟ್ ಮಾಡ್ಕೊಳ್ತಾರೆ. ಅವರು ಅಶ್ವಿನಿ ಮೇಡಮ್ಮು ಎಲ್ಲ ಮನ್ಸಿಗೆ ತಗೊಳ್ತಾರೆ. ಅವ್ರು ಒಂಥರ ಮಗು ಥರ ಅವರು ನೋಡಿ. ರಕ್ಷಿತನ ನೋಡಿ, ಅವ್ರು ಒಂಥರ ಮಗು ಥರ ಅಶ್ವಿನಿ ಗೌಡ ಅವರು, ಅವರೆಲ್ಲ ಮನ್ಸಿಗೆ ತಗೊಳ್ತಾರೆ. ಪ್ಲೀಸ್ ಹೋಗಿ ಸಾರಿ ಕೇಳಿ ಗಿಲ್ಲಿ ನಟ, ಇದು ಜಸ್ಟೇ ಗೇಮು, ಮನ್ಸಿಗೆ ತಗೋಬೇಡಿ ಅಂತ ಹೇಳಿ ಅಂತ ರಕ್ಷಿತಾ ಹೇಳ್ತಾಳೆ. ನೋಡಿ, ಆ ಚಿಕ್ಕ ಹುಡುಗಿಗೆ ಎಷ್ಟು ಮೆಚುರಿಟಿ ಇದೆ ಅಂದರೆ, ಅಶ್ವಿನಿ ಗೌಡ ಯಾವಾಗ ಅವರು ತುಂಬ ಓವರಾಗಿ ಆಡ್ತಾರಲ್ಲ, ಅದು ಯಾಕೆ ಅಂತಂದರೆ, ಅವ್ರಿಗೆ ಯಾರಾದರೂ ಏನಾದರೂ ಅಂದರೆ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ಬಟ್ ಬೇರೆ ದಿವಸದ್ದು ಏನು ಬೇಕಾದರೂ ಆಗಿರಲಿ, ನಾನು ಅದನ್ನ ಯಾವುದನ್ನು ನಾನು ಓಕೆ, ಅಶ್ವಿನಿ ಗೌಡ ತುಂಬ ಕಡೆ ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿಲ್ಲ ಅಂತ ಹೇಳಲ್ಲ.
ತುಂಬ ಕಡೆ ತಪ್ಪು ಮಾಡಿದ್ದಾರೆ. ಅಶ್ವಿನಿ ಗೌಡ ಅವರು ಬೇಕು ಅಂತಲೇ ಆಯಿತಾ ಲೂಸ್ ಟಾಕ್ ಬಿಟ್ಟಿದ್ದಾರೆ, ಬೇರೆಯವ್ರನ್ನ ಕೀಳಾಗಿ ನೋಡಿದ್ದಾರೆ, ಮಾತಾಡಿದ್ದಾರೆ, ಇದು ಮಾಡಿದ್ದಾರೆ, ಅದೆಲ್ಲದೂ ಸರಿ. ಬಟ್ ಇವತ್ತು ನನಗೆ ಆಯಿತಾ ಹೇಗೆ ರಕ್ಷಿತಾ ಹೇಳಿದ್ಲೋ, ರಕ್ಷಿತಾ ಹೇಗೆ ಗಿಲ್ಲಿ ನಟನಿಗೆ ಬುದ್ಧಿ ಹೇಳಿದ್ಲು ನೋಡಿ, ತಪ್ಪು ಗಿಲ್ಲಿ ನಟ, ನೀನು ಆ ರೀತಿ ಅನ್ನಬಾರ್ದಿತ್ತು, ದಯವಿಟ್ಟು ಹೋಗಿ ಸಾರಿ ಕೇಳು. ಏಕೆಂದರೆ ಇದು ಗೇಮಿಗೋಸ್ಕರ ಆಡಿದ್ರು ಕೂಡ ಇದು ತುಂಬ ಓವರ್ ಆಯಿತು. ನೀನು ಗೇಮಿಗೋಸ್ಕರ ಮಾಡಿದ್ರು ಕೂಡ ಇದು ತುಂಬ ಓವರ್ ಆಯಿತು, ಅವ್ರಿಗೆ ತುಂಬ ಹರ್ಟ್ ಆಗಿದೆ. ದಯವಿಟ್ಟು ಹೋಗಿ ಗಿಲ್ಲಿ ನಟ ಅಶ್ವಿನಿ ಗೌಡನ ಹತ್ರ ಸಾರಿ ಕೇಳಿ ಅಂತ ರಕ್ಷಿತಾ ಹೇಳಿದ್ಲಲ್ಲ, ಅದೇ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ತುಂಬ ಓವರ್ ಆಯಿತು ಗಿಲ್ಲಿ. ಏಕೆ ಅಂತಂದರೆ ಒಂದು ಲಿಮಿಟ್ ಅಷ್ಟೇ, ಆ ಲಿಮಿಟ್ ಮೀರಿದರೆ ಅಮೃತವೂ ಕೂಡ ವಿಷಯ ಆಗುತ್ತೆ. ಅದನ್ನು ನಮ್ಮ ಗಿಲ್ಲಿ ನಟ ಬೆಡ್ಡಲ್ಲಿ ಕೂತಿರ್ತಾರೆ ಅಶ್ವಿನಿ, ಹೋಗಿ ಸಾರಿ ಕೇಳ್ತಾನೆ. ದಯವಿಟ್ಟು ಇದು ನಿಮ್ಮ ಕಾಲಲ್ಲ ಕಾಲು ಅಂತ ತಿಳ್ಕೊಳ್ತೀನಿ, ಕ್ಷಮಿಸ್ಬಿಡಿ ಅಂತ ಅಶ್ವಿನಿ ಗೌಡನ ಹತ್ರ ಕೇಳ್ತಾರೆ. ಅಶ್ವಿನಿ ಗೌಡ ಏನು ಹೇಳಲ್ಲ, ಓಕೆ ಅಂತೇಳಿ ಅಂತಂದರೆ ಇವತ್ತಿನ ಎಪಿಸೋಡು ನೋಡಿದಾಗ ಅಶ್ವಿನಿ ಗೌಡನ್ನ ಬಿಗ್ ಬಾಸ್ ನಮಗೆ ಹೆಂಗೆ ತೋರಿಸ್ತಿದ್ದಾರೋ ಏನೋ ಗೊತ್ತಿಲ್ಲ ಅದು. ಬಟ್ ಅಶ್ವಿನಿ ಗೌಡ ಕೂಡ ಒಬ್ಬ ಮನುಷ್ಯ, ಅಶ್ವಿನಿ ಗೌಡಗೂ ಕೂಡ ಒಂದು ಹ್ಯುಮ್ಯಾನಿಟಿ ಇದೆ, ಅಶ್ವಿನಿ ಗೌಡಗೂ ಕೂಡ ಮನಸ್ಸಿದೆ. ಅದನ್ನು ಇವತ್ತು ಅಶ್ವಿನಿ ಗೌಡನ ತುಂಬ ಅಟ್ಯಾಕ್ ಮಾಡಿದಾಗ ಗಿಲ್ಲಿ ನಟ, ನನಗೆ ಎಲ್ಲ ಒಂದು ಕಡೆ ಬೇಜಾರಾಯಿತು. ಹೇಗೆ ರಕ್ಷಿತಾ ಅಶ್ವಿನಿ ಗೌಡನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾಳೋ, ನಾವು ಕೂಡ ಈಗ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ಹೇಳೋದಲ್ವಾ, ಎಲ್ಲವೂ ಅಷ್ಟೇ, ಕಾಲ ಬದಲಾದಂಗೆ ಬಿಗ್ ಬಾಸ್ ಮನೇಲಿ ಒಬ್ಬರ ಮೇಲೆ ಅಭಿಪ್ರಾಯವೂ ಕೂಡ ಬದಲಾಗುತ್ತೆ. ಜಾನ್ವಿ ಒಂದು ಮಾತು ಹೇಳ್ತಾರೆ ಆಯಿತಾ, ಅಶ್ವಿನಿ ಗೌಡ ಒಳಗೊಂದು ಹೊರಗೊಂದು ಅಶ್ವಿನಿ ಗೌಡನಿಗಿಲ್ಲ, ಒಳಗಡೆ ಏನಿದೆ ಅದನ್ನು ಮಾತನಾಡ್ತಾರೆ, ಅದು ಅಕಸ್ಮಾತ್ ತಪ್ಪಿದ್ರೂ ಕೂಡ ಅವರೇ ಆ ಗಿಲ್ಟನ್ನು ಕೂಡ ಅವರೇ ಅನುಭವಿಸ್ತಾರೆ ಅಂತ. ನಾನಿಲ್ಲಿ ಅಶ್ವಿನಿಗೆ ಸಪೋರ್ಟ್ ಮಾಡಿ ಮಾತನಾಡ್ತಿಲ್ಲ. ಇವತ್ತಿನ ಎಪಿಸೋಡಲ್ಲಿ ಗಿಲ್ಲಿ ತುಂಬ ಓವರಾಗಿ ಮಾಡಿದ್ರು ಅಂತ ನನಗನ್ನಿಸ್ತು. ಅಲ್ಲಿರುವಂತಹ ರಕ್ಷಿತಾ ಚಿಕ್ಕ ಹುಡುಗಿಗೇನೆ ಗಿಲ್ಲಿ ಮಾಡಿದ ತಪ್ಪು ಅನಿಸಿದೆ. ಅದಕ್ಕೆ ಗಿಲ್ಲಿ ನಟನಿಗೆ ರಕ್ಷಿತಾ ಕಳಪೆ ಕೊಡ್ತಾಳೆ. ಅಂದರೆ ವ್ಯಕ್ತಿತ್ವ ಅದನ್ನ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡ್ತಾಳೆ, ವ್ಯಕ್ತಿತ್ವಕ್ಕೋಸ್ಕರವಾಗಿ ನಾನು ಇವತ್ತು ಕಳಪೆ ಕೊಡ್ತಿದ್ದೀನಿ ಗಿಲ್ಲಿ ನಟನಿಗೆ ಅಂತ. ಅದೇ ರೀತಿ ನನಗೆ ಗಿಲ್ಲಿ ನಟನಿಗೆ ಇವತ್ತು ಮಾಡಿದ ತಪ್ಪು ಅನ್ನಿಸ್ತು, ಅದು ಗಿಲ್ಲಿ ನಟನಿಗೂ ಅರಿವಾಗಿದೆ. ಗಿಲ್ಲಿ ನಟನು ಹೋಗಿ ಅಶ್ವಿನಿ ಗೌಡನ ಹತ್ರ ಸಾರಿ ಕೇಳಿದ್ರು. ನನಗೆ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.